ನಮಸ್ಕಾರ. ಮಾತಿನ ಕಂಟಕ ಕೃಷ್ಣ ಸನ್ನಿಧಿಯಲ್ಲಿ ಕನಕ ಶಿವ. ಅವಕಾಶ ನಂಬಿಕೆ ಭಗವಂತನ ಸನ್ನಿಧಾನ. ಬಂಡೆ ಸಂದೇಶ. ಅರ್ಜುನನ ಗುರಿ ಭೀಮನ ಬಲ. ಕೃಷ್ಣನ ತಂತ್ರ ಡಿಕೆ ಮಹಾಭಾರತ. ಇದುವೇ ಇವತ್ತಿನ ಸುವರ್ಣ ಸ್ಪೆಷಲ್ ಶಿವ ಕೃಷ್ಣ ತಂತ್ರ. ನಾನು ನಯನ ಶಂಕರ್. ಡಿಕೆ ಶಿವಕುಮಾರ್ ಮತ್ತೆ ಪ್ರಯತ್ನ ಪ್ರಾರ್ಥನೆಯ ಮಾತಾಡಿದ್ದಾರೆ. ಸೋಲು ಗೆಲುವು ಹೋರಾಟ ಅನ್ನುವ ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ. ಜೊತೆಗೆ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗುತ್ತೆ ಅಂದಿದ್ದಾರೆ ಕನಕಾಧಿಪತಿ. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಯಾವ ಸೋಲು ಗೆಲುವಿನ ಬಗ್ಗೆ ಮಾತಾಡ್ತಿದ್ದಾರೆ? ಅವರು ಯಾವ ಅವಕಾಶಕ್ಕಾಗಿ ಕಾದಿದ್ದಾರೆ? ಆ ಅವಕಾಶ ಸಿಕ್ಕಾಗ ಅದನ್ನ ಯಶಸ್ಸಾಗಿ ಪರಿವರ್ತಿಸೋಕೆ ಬಂಡೆ ಬಳಿ ಇರುವಂತಹ ಮಹಾಭಾರತದ ಆ ಸೂತ್ರವೇನು? ಮಾತಿನ ಕಂಟಕ ಕೃಷ್ಣ ಸನ್ನಿಧಿಯಲ್ಲಿ ಕನಕ ಶಿವ. ಅವಕಾಶ ನಂಬಿಕೆ ಭಗವಂತನ ಸನ್ನಿಧಾನ ಬಂಡೆ ಸಂದೇಶ. ಅವಕಾಶ ಮಾತ್ರ ಕೊಡ್ತಾನೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಅರ್ಜುನನ ಗುರಿ ಭೀಮನ ಬಲ. ಕೃಷ್ಣನ ತಂತ್ರ ಡಿಕೆ ಮಹಾಭಾರತ. ಅರ್ಜುನನ ಗುರಿ ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರನ ಇರಬೇಕು. ಪ್ರಿಯ ವೀಕ್ಷಕರೇ, ಡಿಕೆ ಶಿವಕುಮಾರ್ ಚಾಣಾಕ್ಷ ರಾಜಕಾರಣಿ, ಅದರಲ್ಲಿ ನೋ ಡೌಟ್. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ, ಒಂದೊಂದು ಮಾತನ್ನ ಆಡಬೇಕಾದ್ರೂ ಒಂದಲ್ಲ 10 ಬಾರಿ ಯೋಚಿಸುವಂತಹ ಲೀಡರ್ ಅವರು. ಅದರಲ್ಲಿಯೂ ಹೇಗಾದ್ರೂ ಮಾಡಿ ಈ ಅವಧಿಯಲ್ಲಿಯೇ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕೂರ್ಬೇಕು ಅಂತ ಅಂದುಕೊಂಡಿರೋ ಅವರು ಆ ಆಸೆ ಈಡೇರಬೇಕು ಅಂತಂದ್ರೆ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕಡಿಮೆನೆ. ಹೀಗಿದ್ರೂ ಇತ್ತೀಚೆಗೆ ಕನಕಾಧಿಪತಿಗೆ ಅವರಾಡಿದ್ದ ಮಾತುಗಳೇ ಮುಳುವಾಗಿ ಬಿಟ್ಟಿದ್ವು. ಪಕ್ಷದ ಒಳಗೆ ಹಾಗೂ ಪಕ್ಷದ ಹೊರಗೆ ಎಲ್ಲರೂ ಡಿಕೆ ಮೇಲೆ ಮುಗಿಬಿದ್ದಿದ್ರು. ವೀಕ್ಷಕರೇ, ರಾಜಕೀಯದಲ್ಲಿ ಒಂದೇ ಒಂದು ಮಾತು ಸಾಕು ವರ್ಷಗಳ ಲೆಕ್ಕಾಚಾರವನ್ನ ಕೆಡವಿ ಹಾಕೋಕೆ. ಒಂದೇ ಒಂದು ನುಡಿ ಸಾಕು ಜೊತೆಯಲ್ಲಿದ್ದವರೇ ಶತ್ರುಗಳಾಗೋಕೆ. ಇದು ಡಿಕೆ ಶಿವಕುಮಾರ್ ಅವರಿಗೂ ಗೊತ್ತು. ಹೀಗಿದ್ರು ಅವರಾಡಿದ್ದಂತಹ 2 ಮಾತುಗಳು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ್ವು. ಅದರಲ್ಲಿ ಒಂದು ಸದನದೊಳಗೆ ಡಿಕೆ ಹಾಡಿದ್ದ ಸಂಘಗೀತೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಂಗಲೆ. ಹೀಗೆ ಡಿಕೆ ಶಿವಕುಮಾರ್ ಅವರು ಸದನದ ಒಳಗೆ ನಮಸ್ತೆ ಸದಾ ವತ್ಸಲೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಾಡಿನ ಸಾಲುಗಳನ್ನ ಹಾಡ್ತಾ ಇದ್ದ ಹಾಗೆ ಈ ವಿಚಾರ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ದೊಡ್ಡ ಜಟಾಪಟಿಗೂ ಕಾರಣವಾಯಿತು. ಅದರಲ್ಲಿಯೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಇದು ಕಾಂಗ್ರೆಸ್ ಕ್ರಾಂತಿಯ ಸೂಚನೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ, ಅದು ಯಾವಾಗ ಆಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸಂಘದ ಪ್ರಾರ್ಥನೆಯ ಸಾಲುಗಳನ್ನ ಹಾಡಿದ್ದಕ್ಕೆ ಡಿಕೆಯನ್ನ ವಿಪಕ್ಷಗಳು ಈ ರೀತಿ ಕಾಲೆಳೆದ್ರೆ ಸ್ವಪಕ್ಷದವರು ಡಿಕೆಶಿ ಮಾತಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಅದು ಯಾವ ಮಟ್ಟಿಗೆ ಅಂದ್ರೆ ಡಿಕೆ ಶಿವಕುಮಾರ್ ಅವರೇ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಬೇಕಾಗಿ ಬಂದಿತ್ತು. ಎಲ್ಲರೂ ಕೂಡ ಯಾರ ಮನಸ್ಸಿಗೂ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಐ ಸ್ಟಿಲ್, ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್, ಸೀಕ್ ಯುವರ್ ಗೈಡೆನ್ಸ್ ಆನ್ ದಿಸ್ ಇಶ್ಯೂ. ಹೀಗೆ ಸದನದ ಒಳಗೆ ಡಿಕೆ ಶಿವಕುಮಾರ್ ಆಡಿದ್ದ 4 ಸಾಲುಗಳು ಕೈ ಸಾಮ್ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಕೈಕೋಟೆಯ ಆ ಬೆಂಕಿ ಇನ್ನೂ ಕಂಪ್ಲೀಟ್ ಆಗಿ ತಣಿದಿರಲಿಲ್ಲ. ಅಷ್ಟರಲ್ಲೇ ಕನಕಾಧಿಪತಿ ಮಾಡಿದ ಒಂದು ಪೋಸ್ಟ್ನಿಂದಾಗಿ ಡಿಕೆ ಮೇಲೆ ಮತ್ತೆ ಮುಗಿಬಿದ್ವು ವಿಪಕ್ಷಗಳು. ಚಾಮುಂಡಿ ಬೆಟ್ಟದ ವಿಚಾರವಾಗಿ ಬಂಡೆ ನಿಲುವು, ಆಡಿದ ಮಾತು ಎಲ್ಲವೂ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಗ್ರಾಮಕ್ಕೆ ಕಾರಣವಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ವಿಪಕ್ಷಗಳ ಮಧ್ಯೆ ಚಾಮುಂಡಿ ಬೆಟ್ಟದ ಕಾರಣಕ್ಕೆ ಮಾತಿನಲ್ಲೇ ನಡೆದು ಹೋಯಿತು ದಸರಾ ಕುಸ್ತಿ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ.
ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ಇದು ಹಿಂದೂಗಳ ಆಸ್ತಿ ಅಲ್ಲ ಅಂದರೆ ಅಲ್ಲಿ ಯಾವಾಗ ಮಸೀದಿ ಕಟ್ತೀರಾ? ಇನ್ನು ಅದೇನು ವಕ್ಫ್ ಬೋರ್ಡ್ ಆಸ್ತಿನಾ? ಅದನ್ನು ಬರೆದ್ಬಿಡ್ರಿ. ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ ಬರಬೇಡಿ. ಹೆಚ್ಚು ಕಡಿಮೆ ಒಂದು ವಾರದ ಒಳಗೆ ಡಿಕೆ ಆಡಿದ್ದ 2 ಮಾತುಗಳು ಈ ಮಟ್ಟಿಗೆ ಸಂಘರ್ಷಕ್ಕೆ ಕಾರಣವಾಯಿತು. ಕನಕಾಧಿಪತಿಗೆ ಮಾತೇ ಮುಳುವಾಗಿದ್ದು ಎಲ್ಲರೂ ಬರೀ ತಪ್ಪನ್ನೇ ಕಂಡು ಹಿಡಿತಾ ಇದ್ದಾರೆ, ಹೀಗಾಗಿ ನಾನು ಮಾತನಾಡದೇ ಇರೋದೇ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ಡಿಕೆ ಶಿವಕುಮಾರ್. ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದವ್ರು ಇರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಮುಳ್ಳಾಗಿ ಚುಚ್ಚುತ್ತಿವೆ ಮಾತುಗಳು, ಕೃಷ್ಣನಲ್ಲಿ ಡಿಕೆ ಪ್ರಾರ್ಥನೆ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಎಂತಹ ದೈವ ಭಕ್ತ ಅನ್ನೋದು ಇಡೀ ಕರುನಾಡಿಗೆ ಗೊತ್ತಿದೆ. ರಾಜಕೀಯದಲ್ಲಿಯೇ ಆಗ್ಲಿ, ವೈಯಕ್ತಿಕ ಜೀವನದಲ್ಲಿಯೇ ಆಗ್ಲಿ, ಯಾವುದೇ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಮೊದಲು ದೇವರ ಮೊರೆ ಹೋಗ್ತಾರೆ ಡಿಕೆ. ಸಂತೋಷದ ಕ್ಷಣವಿರ್ಲಿ, ಸಂಕಷ್ಟದ ಸಮಯವಿರ್ಲಿ, ದೇವರ ಪ್ರಾರ್ಥನೆ ಮಾಡೋ ಕನಕಾಧಿಪತಿ ಈಗಲೂ ಶ್ರೀಕೃಷ್ಣ ಪರಮಾತ್ಮನ ಬಳಿ ಪ್ರಾರ್ಥನೆಯೊಂದನ್ನ ಮಾಡಿದ್ದಾರೆ. ಸದ್ಯ ಒಂದಾದ ಮೇಲೊಂದರಂತೆ ಅವರ ಮಾತುಗಳೇ ಅವರಿಗೆ ಮುಳುವಾಗ್ತಾ ಇದ್ದು, ಭಗವಂತನ ಬಳಿ ನನ್ನ ಬಾಯಿಯಿಂದ ಇನ್ಮೇಲೆ ಯಾವುದೇ ತಪ್ಪು ಮಾತನ್ನ ಆಡಿಸಬೇಡ ದೇವಾ ಅಂತ ಹೇಳಿ ಪ್ರಾರ್ಥಿಸಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಪ್ರಾರ್ಥನೆ ಮಾಡ್ಕೊತೀನಿ, ಏನು ತಪ್ಪು ಮಾತಾಡಿಸ್ಬಾರ್ದಪ್ಪ ಅಂತ. ಯಾಕೆಂದ್ರೆ ಏನ್ ಮಾತಾಡೋದು ತಪ್ಪು ಹೇಳೋದೇ ಜಾಸ್ತಿ ಆಗ್ತಿದೆ. ಬಹಳ ಸುಲಭವಾದ ಕೆಲಸ. ಡಿಕೆ ಶಿವಕುಮಾರ್ ನಗು ನಗುತ್ತಲೇ ಈ ಮಾತನ್ನಾಡಿದ್ದಾರೆ. ಆದ್ರೆ ಈ ನಗುವಿನ ಹಿಂದೆ ಹಲವು ಸಂದೇಶಗಳಿವೆ. ನನ್ನ ಮಾತಿನಲ್ಲಿ ತಪ್ಪು ಕಂಡು ಹಿಡಿಯೋರು ಜಾಸ್ತಿ ಆಗಿದ್ದಾರೆ ಅನ್ನೋ ಮೂಲಕ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ರವಾನಿಸಿದಂತಿದೆ. ವೀಕ್ಷಕರೇ, ಉಡುಪಿಯ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ 64ನೇ ಜನ್ಮ ನಕ್ಷತ್ರೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಡಿಕೆ ಮಾತನಾಡುವಾಗ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ಅವರಾಡಿದ್ದಂತಹ ಮಾತುಗಳಲ್ಲಿ ಮೇಲ್ನೋಟಕ್ಕೆ ಆಧ್ಯಾತ್ಮ ಕಾಣ್ತಾ ಇದ್ರು, ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ರಾಜಕೀಯ ಸಂದೇಶಗಳನ್ನ ಕೊಡುವಂತಹ ಪ್ರಯತ್ನ ಸಹ ಕನಕಾಧಿಪತಿ ಕಡೆಯಿಂದ ನಡೆದಂತಿದೆ. ಪ್ರಯತ್ನ, ಪ್ರಾರ್ಥನೆ, ಮತ್ತೆ ಈ ಮಾತಾಡಿದ್ದೇಕೆ ಡಿಕೆ? ಒಬ್ಬ ವ್ಯಕ್ತಿ ಒಂದು ನಿಷ್ಠವಾದಂತಹ ಹಂತಕ್ಕೆ ತಲುಪಬೇಕಾದ್ರೆ ಆತ ಪ್ರತಿ ಸಂದರ್ಭದಲ್ಲೂ ಕೂಡ ತಂದೆ ಆದಂತಹ ಒಂದು ಮಾರ್ಗದರ್ಶನವನ್ನ ಮಾಡಿಕೊಂಡು ಇವತ್ತು ನಾವು ದೇವಸ್ಥಾನಕ್ಕೆ ನಾವು ಬರ್ತೇವೆ, ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೇವೆ. ನಾನು ಹಿಂದೆ ಎಲ್ಲೋ ಒಂದ್ ಕಡೆ ಮಾತಾಡ್ತಾ ಇದ್ದ ಚರ್ಚೆ ಬಂತು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವೇನೇ ಪ್ರಯತ್ನ ಕೆಲವು ಸಂದರ್ಭ ಫೇಲ್ ಆಗ್ಬೋದು, ನಾವು ಭಗವಂತನ ಮುಂದೆ ನಾವು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಗೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಯಾವ ಪ್ರಯತ್ನ, ಯಾವ ಪ್ರಾರ್ಥನೆ? ಪ್ರಿಯ ವೀಕ್ಷಕರೇ, ಸದ್ಯ ಡಿಕೆ ಶಿವಕುಮಾರ್ ಯಾವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಇಡೀ ಕರುನಾಡಿಗೆ ಗೊತ್ತಿದೆ. ಸದ್ಯಕ್ಕೆ ಅವರಿಗಿರೋ ಮಹಾನ್ ಆಸೆ ಅಂದ್ರೆ ಅದು ಮುಖ್ಯಮಂತ್ರಿ ಪಟ್ಟದ ಮೇಲೆ ಕೂರೋದು. ಆ ಆಸೆಯನ್ನ ಈಡೇರಿಸಿಕೊಳ್ಳೋಕೆ 2 ವರ್ಷದ ಹಿಂದೆಯೇ ಪ್ರಯತ್ನ ಆರಂಭಿಸಿದ್ರು ಕನಕಾಧಿಪತಿ. ಪ್ರಚಂಡ ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಕ್ತಲ್ವಾ, ಅದಕ್ಕೂ ಮೊದಲೇ ಡಿಕೆ ಎದೆಯಲ್ಲಿ ಮೊಳಕೆಯೊಡೆದಾಗಿತ್ತು ಮುಖ್ಯಮಂತ್ರಿಯಾಗೋ ಕನಸು. ಅಂದಹಾಗೆ ಡಿಕೆ ಶಿವಕುಮಾರ್ ಈ ರೀತಿ ಪ್ರಯತ್ನ, ಪ್ರಾರ್ಥನೆ ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡಿದ್ದು ಇದೇ ಮೊದಲೇನಲ್ಲ. ಒಂದು ವೇಳೆ ಇದೇ ಮೊದಲಾಗಿದ್ರೆ ಇದನ್ನ ಬೇರೆ ಅರ್ಥದಲ್ಲಿ ನೋಡೋ ಅವಶ್ಯಕತೆಯೂ ಇರಲಿಲ್ಲ. ಆದ್ರೆ ಡಿಕೆ ಈ ಮಾತನ್ನ ಈ ಹಿಂದೆ ಆಡಿದ್ದ ಸಂದರ್ಭವಿತ್ತಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಎಸ್, ಯಾವಾಗ ಸಿದ್ದರಾಮಯ್ಯ ಅವರು 5 ವರ್ಷವೂ ನಮ್ಮದೇ ಸರ್ಕಾರ, ನಾನೇ ಸಿಎಂ ಅಂತ ಬಹಿರಂಗವಾಗಿ ಕಡ್ಡಿ ಮುರಿದ ಹಾಗೆ ಹೇಳಿಕೆ ಕೊಟ್ರು, ಆ ಟೈಮ್ನಲ್ಲಿ ಡಿಕೆ ಇದೇ ರೀತಿ ಪ್ರಯತ್ನ, ಪ್ರಾರ್ಥನೆ ಅಂತ ಮಾತನಾಡಿದ್ರು. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಅಂದು ಡಿಕೆ ಶಿವಕುಮಾರ್ ಕೇವಲ ಪ್ರಯತ್ನ, ಪ್ರಾರ್ಥನೆ ಅಂತ ಹೇಳಿ ಸುಮ್ಮನಾಗಿದ್ರು. ಆದ್ರೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸೋಲು, ಗೆಲುವು, ಹೋರಾಟದ ಬಗ್ಗೆಯೂ ಬಂಡೆ ಆಡಿರೋ ಮಾತುಗಳು ಹಲವು ಕೌತುಕಕ್ಕೆ ಕಾರಣವಾಗಿದೆ. ಸೋಲು, ಗೆಲುವು, ಹೋರಾಟ, ಏನಿದು ಡಿಕೆ ಮಾತಿನ ಅರ್ಥ? ಡಿಕೆ ಶಿವಕುಮಾರ್ ತಾವೇನು ಅಂದುಕೊಳ್ತಾರೋ ಅದನ್ನ ಸಾಧಿಸಿದ ನಂತರವೇ ವಿರಮಿಸೋ ನಾಯಕ.
ತಮಗೆ ಬೇಕಾಗಿದ್ದನ್ನ ಅವರು ಒದ್ದು ಕಿತ್ಕೊಳ್ಳೋದಕ್ಕೂ ಸಿದ್ಧ, ಅಗತ್ಯ ಬಿದ್ರೆ ತಾಳ್ಮೆಯಿಂದ ಕಾದು ಪಡೆದುಕೊಳ್ಳೋಕ್ಕೂ ಬದ್ಧ. ಈ ಅವಧಿಯಲ್ಲಿಯೇ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕೂರ್ಬೇಕು ಅಂತ ಅಂದುಕೊಂಡಿರೋ ಡಿಕೆ ಶಿವಕುಮಾರ್ ಅದಕ್ಕಾಗಿ ಇದುವರೆಗೂ ನಡೆಸಿರೋ ಪ್ರಯತ್ನಗಳು ಒಂದೆರಡಲ್ಲ. ಪಕ್ಷಕ್ಕೆ ಹೊರಗಡೆ ಡ್ಯಾಮೇಜ್ ಆಗದಂತೆ ಪಕ್ಷದ ಚೌಕಟ್ಟಿನ ಒಳಗೆನೆ ಕನಕಾಧಿಪತಿ ಉರುಳಿಸಿರೋ ದಾಳಗಳು ಒಂದೆರಡಲ್ಲ. ಡಿಕೆ ಹೋರಾಡುತ್ತಲೇ ಇದ್ದಾರೆ. ಅಲ್ಲಿ ಸೋಲು ಗೆಲುವುಗಳನ್ನ ಕಾಣ್ತಲೇ ಇದ್ದಾರೆ. ಆ ಸೋಲು ಗೆಲುವು ಹೋರಾಟದ ಬಗ್ಗೆ ಈಗ ಮಾತನಾಡಿದ್ರ ಡಿಕೆ. ಒಂದ್ಸಾರಿ ಅವರ ಮಾತನ್ನ ಕೇಳಿ ನಿಮ್ಗೂ ಈ ಪ್ರಶ್ನೆ ಕಾಡುತ್ತೆ. ಇವತ್ತು ಹೋರಾಟವನ್ನ ಗೆಲುವಿಗೋಸ್ಕರ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೋಲನ್ನ ಮರಿಲೇಬೇಕಾಗ್ತದೆ. ಮನುಷ್ಯನಿಗೆ ಸೋಲು ಗೆಲುವು ಬದುಕಿನಲ್ಲಿ ಯಾವುದು ಕೂಡ ಶಾಶ್ವತ ಇಲ್ಲ. ಗೆದ್ದವರು ಇದ್ದಾರೆ, ಸೋತರು ಕೊನೆ ಮನುಷ್ಯ ಇರ್ತಾರೆ. ಕೊನೆಗೆ ಎಲ್ಲರೂ ಒಂದ್ ಕಡೆ ನಿಮ್ಗೊಂದು ಅವಕಾಶ ಇರ್ತದೆ. ನೀವೊಬ್ರು ಕೂಡ ಈ ಸಮಾಜದಲ್ಲಿ ನಾವು ಬಡವ ಶ್ರೀಮಂತ, ನೀವು ಕೆಳಗಡೆ ಇದ್ದೀರಿ, ನಾವು ಮೇಲ್ಗಡೆ ಕೂತಿದ್ದೀರಿ ಅಂತ ಯಾರಿಗೂ ಭಾವನೆ ಬಿಡ. ಎಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಜನ್ಮವನ್ನ ತಾಳದ ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆಲವೊಂದು ವಿಚಾರಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತುಗಳು ನೇರವಾಗಿ ಇರಲ್ಲ. ಅವರು ಅತ್ಯಂತ ಸೂಕ್ಷ್ಮವಾಗಿ ಯಾವ ವಿಚಾರವನ್ನ ಯಾರಿಗೆ ಮುಟ್ಟಿಸಬೇಕು ಅವರಿಗೆ ಇಂಡೈರೆಕ್ಟ್ ಆಗಿ ಮುಟ್ಟಿಸಿರ್ತಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಯಾವ ಅವಕಾಶದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಸಹಜ ಕುತೂಹಲ ಅವರ ಮಾತನ್ನ ಕೇಳಿದಾಗ ಉದ್ಭವಿಸುತ್ತೆ. ಇದರ ಜೊತೆಗೆ ಯಾವ ಪ್ರಾರ್ಥನೆಯನ್ನ ದೇವರು ಈಡೇರಿಸ್ತಾನೆ ಅಂತ ಡಿಕೆ ಹೇಳ್ತಾ ಇದ್ರು, ಅದೇ ದೇವರು ಅವಕಾಶವನ್ನೂ ಸಹ ಕೊಡ್ತಾನೆ ಅನ್ನೋ ನಂಬಿಕೆಯ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವಕುಮಾರ್. ದೇವರು ವರನೂ ಕೊಡ್ತಾನೆ, ಶಾಪನೂ ಕೊಡುದಿಲ್ಲ. ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ. ಆದ್ರೆ ಅವಕಾಶ ಮಾತ್ರ ಕೊಡ್ತಾನೆ. ಅವಕಾಶ ಮಾಡಿದಂತ ಸಂದರ್ಭದಲ್ಲಿ ನಾವು ಯಾವ ದಿಟ್ಟಲ್ಲಿ ನಾವು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಆ ದೃಷ್ಟಿಯಿಂದ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ವೀಕ್ಷಕರೇ, ಡಿಕೆ ಶಿವಕುಮಾರ್ ನನಗೆ ಸಿಎಂ ಪಟ್ಟ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಆ ನಂಬಿಕೆಯಲ್ಲಿಯೇ ತೆರೆಮರೆಯಲ್ಲಿ ಹೋರಾಟ ನಡೆಸ್ತಾ ಇರೋ ಡಿಕೆಶಿ ಒಂದೇ ಒಂದು ಅವಕಾಶಕ್ಕಾಗಿ ಕಾದಿದ್ದಾರೆ. ಆ ಅವಕಾಶವನ್ನು ದೇವರೇ ಕೊಡ್ತಾನೆ ಅನ್ನೋದು ಬಂಡೆಯ ಬಲವಾದ ನಂಬಿಕೆ. ಯಾವಾಗ ಅವಕಾಶ ಸಿಗುತ್ತೋ ಅದನ್ನ ಯಶಸ್ವಿಯಾಗಿ ಪರಿವರ್ತಿಸೋಕೆ ಒಂದು ಸೂತ್ರವನ್ನು ಕಂಡುಕೊಂಡಿದ್ದಾರೆ ಡಿಕೆ. ಅದು ಕನಕಾಧಿಪತಿಯ ಮಹಾಭಾರತ ಸೂತ್ರ. ಮಹಾಭಾರತ ಪಾತ್ರಗಳು ಒಂದೊಂದು ಗುಣ, ಯಶಸ್ಸಿನ ಗುಟ್ಟು. ಏನಿದು ಕನಕಪುರ ಬಂಡೆ ಬಿಚ್ಚಿಟ್ಟ ಸಕ್ಸಸ್ ಸೀಕ್ರೆಟ್. ವೀಕ್ಷಕರೇ, ಮಹಾಭಾರತ ಇದು ಭಾರತದ ಶ್ರೇಷ್ಠ ಗ್ರಂಥ. ಇದರಲ್ಲಿ ಬರೋ ಒಂದೊಂದು ಪಾತ್ರದಿಂದಲೂ ಒಂದೊಂದು ವಿಚಾರವನ್ನ ಕಲಿಯೋದಿರತ್ತೆ. ಇದೀಗ ಡಿಕೆ ಶಿವಕುಮಾರ್ ಅವರ ಯಶಸ್ಸಿನ ಮೂಲ ಮಂತ್ರವಾಗಿ ಇದೇ ಮಹಾಭಾರತದ ಕ್ಯಾರೆಕ್ಟರ್ಗಳ ಒಂದೊಂದು ಗುಣವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಮನುಷ್ಯನ ಯಶಸ್ಸನ್ನ ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ, ದಾನಶೂರಕರ್ಣನ ದಾನತ್ವ ಇರಬೇಕಂತೆ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರನೂ ಇರಬೇಕು. ಶ್ರೀನಿವಾಸ ಪೂಜಾರಿ ಯಶಸ್ಸಿನ ಸ್ಟೋರಿಗೆ ಇವೆಲ್ಲ ಬೇಕು. ಅರ್ಜುನನ ಗುರಿ ಬೇಕು, ಭೀಮನ ಬಲ ಬೇಕು, ವಿದುರನ ನೀತಿ ಬೇಕು, ಕೃಷ್ಣನ ತಂತ್ರ ಬೇಕು. ಡಿಕೆ ಶಿವಕುಮಾರ್ ಹೇಳಿರೋ ಎಲ್ಲಾ ಪಾತ್ರಗಳ ಗುಣದಲ್ಲಿಯೂ ಇಂಟ್ರೆಸ್ಟಿಂಗ್ ಇರೋದು ಅಂದ್ರೆ ಶ್ರೀಕೃಷ್ಣನ ಗುಣ. ಶ್ರೀಕೃಷ್ಣ ಕೇವಲ ಭಗವಂತನಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮುಕುಂದನನ್ನ ಕಾಣ್ತಾರೆ. ಇದೇ ಕಾರಣಕ್ಕೆ ಶ್ರೀಕೃಷ್ಣನನ್ನ ಇಷ್ಟಪಡೋದು ಅನೇಕರು. ಇವತ್ತು ಕೃಷ್ಣ, ಇವತ್ತು ನಮ್ಮ ಒಬ್ಬ, ಯಾಕೆ ಇಷ್ಟು ನಾವು ಜನ ಕೃಷ್ಣನನ್ನ ಒಪ್ತಾ ಇದ್ದೇವೆ ಅಂತಂದ್ರೆ, ಕೃಷ್ಣ ಒಬ್ಬ ಶಿಕ್ಷಕ, ಒಬ್ಬ ಮಾರ್ಗದರ್ಶಕ, ಚಿಂತಕ, ಜೊತೆಗೆ ರಾಜಕಾರಣಿ ಕೂಡ, ಪ್ರೇಮಿ, ತತ್ವಜ್ಞಾನಿ. ಇದನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಪ್ಪಿಕೊಂಡು ಅವರ ರಣತಂತ್ರವನ್ನು ಕೂಡ ನಾವು ಗಮನಿಸಿದ್ದೇವೆ. ಇಷ್ಟೇ ಅಲ್ಲ, ಶ್ರೀಕೃಷ್ಣನಲ್ಲಿಯೂ ಒಬ್ಬ ರಾಜಕಾರಣಿ ಇದ್ದಾನೆ. ಆತ ಗೆಲುವಿಗಾಗಿ, ಯಶಸ್ಸಿಗಾಗಿ ತಂತ್ರ ರೂಪಿಸ್ತಾನೆ. ಡಿಕೆ ಶಿವಕುಮಾರ್ ಅವರು ಸಹ ಅದೇ ಕೃಷ್ಣನ ಬಗ್ಗೆ ಈಗ ಮಾತನಾಡಿದ್ರ ಗೊತ್ತಿಲ್ಲ. ಆದ್ರೆ ಮುರಾರಿಯ ನೆಲದಲ್ಲಿ ನಿಂತು ಆಧ್ಯಾತ್ಮದ ಬಗ್ಗೆ ಮಾತನಾಡುತ್ತಲೇ ಹಲವು ರಾಜಕೀಯ ಸಂದೇಶಗಳನ್ನ ರವಾನಿಸಿರೋ ಡಿಕೆ ಶಿವಕುಮಾರ್
ಭಾಷಣದ ಕೊನೆಯಲ್ಲಿ ಅದೊಂದು ಮಾತನ್ನ ಆಡೋದು ಮಾತ್ರ ಮರೆತಿಲ್ಲ. ವಿಭಿನ್ನವಾದಂತ ವಿಚಾರ, ಕೆಲವು ಬಂಡೆ ವಿಚಾರ ಮಾತಾಡೋದು, ಕಲ್ಲು ಬಂಡೆ ಗುರುಗಳೇ, ಬಂಡೆ ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಉಪಯೋಗಿಸಬಹುದು. ಈ ಬಂಡೆನ ಇದನ್ನ ಮೆಟ್ಲು ಮಾಡ್ಕೋಬಹುದು, ದಿಂಡು ಮಾಡ್ಕೋಬಹುದು, ಜಲಿನೂ ಮಾಡ್ಕೋಬಹುದು, ವಿಗ್ರಹನೂ ಮಾಡ್ಕೋಬಹುದು, ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳ್ತಾರೆ. ಬಂಡೆ ಮಾತು, ಪ್ರಯತ್ನ ಹಾಗೂ ಪ್ರಾರ್ಥನೆಯ ಪ್ರಸ್ತಾಪ. ವೀಕ್ಷಕರೇ, ರಾಜಕೀಯದ ಕಾರಣಕ್ಕೆ ಡಿಕೆ ಆಡ್ತಾ ಇದ್ದ ಇದೇ ನುಡಿಗಳು ಆಧ್ಯಾತ್ಮದ ವೇದಿಕೆಯಲ್ಲಿಯೂ ಬಂದಿರೋದ್ರಿಂದಲೇ ಅಲ್ಲಿಂದಲೂ ಡಿಕೆ ಶಿವಕುಮಾರ್ ರಾಜಕೀಯ ಸಂದೇಶವನ್ನ ಕೊಟ್ರಾ ಎನ್ನುವ ಗುಮಾನಿಗಳು ಎದ್ದಿರೋದು. ಸಿಎಂ ಪಟ್ಟದ ಮೇಲೆ ಕೂರ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಆಸೆ, ಸಂಕಲ್ಪ. ಅದಕ್ಕಾಗಿ ಪ್ರಯತ್ನ, ಪ್ರಾರ್ಥನೆಯನ್ನ ಮಾಡ್ತಾ ಇರೋದು ಡಿಕೆಶಿ. ಈಗಾಗಲೇ ಬಂಡೆ ಹಲವು ದೈವಬಲ, ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದಾಗಿದೆ. ಇದೀಗ ಡಿಕೆ ಸಂಕಲ್ಪ ಈಡೇರುತ್ತೆ ಅನ್ನುವ ಆಶೀರ್ವಾದವನ್ನ ಮತ್ತೊಬ್ಬರು ಶ್ರೀಗಳು ಮಾಡಿದ್ದಾರೆ. ಹಾಗೇನೆ ಕನಕಾಧಿಪತಿಗೆ ಇರುವ ಆ ಗುಣ ಎಲ್ಲ ರಾಜಕೀಯ ನಾಯಕರಲ್ಲಿಯೂ ಇರಬೇಕು ಅಂತ ಹೇಳಿ ಅವರನ್ನ ಹಾಡಿ ಹೊಗಳಿದ್ದಾರೆ. ವೀಕ್ಷಕರೇ, ಡಿಕೆ ಶಿವಕುಮಾರ್ ದೇವಸ್ಥಾನಗಳಿಗೆ ಹೋಗೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು ಹೊಸತೇನಲ್ಲ. ಅವರು ಆಗಾಗ ದೈವ ದರ್ಶನ ಮಾಡುತ್ತಲೇ ಇರ್ತಾರೆ, ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸುತ್ತಲೇ ಇರ್ತಾರೆ. ಆದರೆ ಇಷ್ಟು ದಿನ ಕನಕಾಧಿಪತಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಿದ್ದಕ್ಕೂ ಈಗ ಹೋಗ್ತಾ ಇರೋದಕ್ಕೂ, ಇಷ್ಟು ದಿನ ಡಿಕೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದದ್ದಕ್ಕೂ ಈಗ ಪ್ರಾರ್ಥನೆ ಮಾಡ್ತಾ ಇರೋದಕ್ಕೂ ಸಮಥಿಂಗ್ ಸ್ಪೆಷಲ್ ಅನ್ನಿಸ್ತಾ ಇದೆ. ಅದಕ್ಕೆ ಕಾರಣ ಕೆಲ ತಿಂಗಳ ಹಿಂದಷ್ಟೇ ಸಿದ್ದರಾಮಯ್ಯ ಅವರು ಆಡಿದ್ದ ಅದೊಂದು ಮಾತು. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ಇದು ಕೇವಲ ಮಾತಲ್ಲ, ಇದು ಸಿಡಿಗುಂಡು. ಕೈ ಸಾಮ್ರಾಜ್ಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿರೋ ಬೆಂಕಿ ನುಡಿ ಇದು. ಸಿದ್ದು ಡಿಕೆ ಮಧ್ಯೆ ಸಿಎಂ ಸಿಂಹಾಸನಕ್ಕಾಗಿ ನಡೀತಾ ಇರೋ ಜಿದ್ದಾಜಿದ್ದಿಯ ಬಗ್ಗೆ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ. ಕೈಕೋಟೆಯ ಒಳಗೆ ನಡೀತಾ ಇರೋ ಪಟ್ಟದ ಕಾಳಗ ಗುಟ್ಟಾಗಿ ಏನು ಉಳಿದಿಲ್ಲ. ಇಲ್ಲಿ ಸಿದ್ದರಾಮಯ್ಯ ತಮ್ಮಲ್ಲಿರೋ ಸಿಎಂ ಸಿಂಹಾಸನವನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ರೆ, ಡಿಕೆ ಶಿವಕುಮಾರ್ ಆ ಗಾದಿಯ ಮೇಲೆ ಕೂರೋದಿಕ್ಕೆ ಹೋರಾಟ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕದನವೇ ಇಲ್ಲ. ನಂದೇ ಸಾಮ್ರಾಜ್ಯ, ನಾನೇ ಸಾಮ್ರಾಟ ಅಂತ ಸಿದ್ದರಾಮಯ್ಯ ಅಬ್ಬರಿಸಿದ್ದು ಪ್ರಯತ್ನದ ಜೊತೆಗೆ ಪ್ರಾರ್ಥನೆಯ ಹಾದಿಯನ್ನೂ ತುಳಿದಿದ್ದಾಗಿದೆ ಡಿಕೆ ಶಿವಕುಮಾರ್. ಪಟ್ಟದ ಕದನದಲ್ಲಿ ಕನಕಾಧಿಪತಿಗೆ ದೈವ ಶಕ್ತಿಯ ಬಲ. ಸಿಎಂ ಸಿಂಹಾಸನದ ಮೇಲೆ ಕೂರ್ಬೇಕು, ಇದು ಡಿಕೆ ಶಿವಕುಮಾರ್ ಅವರ ಜೀವಮಾನದ ಆಸೆ. ಅದಕ್ಕಾಗಿ ಪಣ ತೊಟ್ಟಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ. ತೆರೆಮರೆಯಲ್ಲಿ ಯಾವೆಲ್ಲ ದಾಳಗಳನ್ನ ಉರುಳಿಸೋಕೆ ಸಾಧ್ಯವೋ ಅದೆಲ್ಲವನ್ನ ಉರುಳಿಸಿದ್ದಾರೆ. ಪಟ್ಟದ ವಿಚಾರದಲ್ಲಿ ಬಹಿರಂಗವಾಗಿ ಯಾವುದೇ ಪಟ್ಟನ್ನ ಹಾಕದೇ ಹೋದ್ರೂ ಮೌನವಾಗಿ, ಮಾರ್ಮಿಕವಾಗಿ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಡಿಕೆ ಮಾಡ್ತಿದ್ದಾರೆ. ಇದರ ಜೊತೆಗೆ ಕನಕಾಧಿಪತಿ ಹಿಡಿದಿರೋದು ಪ್ರಾರ್ಥನೆಯ ಪಥ. ಈಗಾಗಲೇ ಹಲವು ಕಡೆ ಕನಕಾಧಿಪತಿಗೆ ದೈವಬಲ, ಸ್ವಾಮೀಜಿಗಳ ಆಶೀರ್ವಾದ ಸಿಕ್ಕಾಗಿದೆ. ಇದೀಗ ಉಡುಪಿಯಲ್ಲಿಯೂ ಅದು ಮುಂದುವರೆದಿದೆ. ನಮ್ಮ ಶಿವಕುಮಾರ್ ಆಗಮಿಸಿದ್ದು ಮಧ್ವಾಚಾರ್ಯರಿಗೆ, ಕೃಷ್ಣನಿಗೆ ಬಹಳ ಇಷ್ಟವಾಗಿದ್ದು, ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಅವರ ಮೇಲೆ ನಿರಂತರ ಇರುವ ಹಾಗೆ ಆಗಲಿ. ಅವರಿಂದ ರಾಜ್ಯಕ್ಕೆ, ಅದೇ ರೀತಿ ದೇಶಕ್ಕೆ ವಿಶೇಷವಾದಂತಹ ಒಂದು ಸೇವೆ ನಡೆಯುವಂತಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಸದ್ಯ ಡಿಕೆ ಶಿವಕುಮಾರ್ ಅವರ ಸಂಕಲ್ಪ, ಗುರಿ, ಆಸೆ ಎಲ್ಲವೂ ಒಂದೇ. ಅದುವೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಇದಕ್ಕೀಗ ಶ್ರೀಗಳ ಆಶೀರ್ವಾದ ಸಿಕ್ಕಾಗಿದೆ. ಶ್ರೀಗಳು ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಕನಕಪುರ ಬಂಡೆ ಅಂತ ಕರೆಯಲಾಗುತ್ತೆ. ಮಧ್ವಾಚಾರ್ಯರಿಗೂ ಬಂಡೆ ಅಂದ್ರೆ ಇಷ್ಟ ಅಂದಿರೋ ಶ್ರೀಗಳು ಅದಕ್ಕೆ ಕಾರಣವನ್ನೂ ಕೊಟ್ಟಿದ್ದಾರೆ. ಮಧ್ವಾಚಾರ್ಯರು ಒಂದು ದೊಡ್ಡ ಬಂಡೆಯನ್ನು ಎತ್ತಿಕೊಂಡು ಬಂದು ಕಳಸದಲ್ಲಿ, ಚಿಕ್ಕಮಗಳೂರಿನ ಕಳಸದಲ್ಲಿ ಒಂದು ದೊಡ್ಡ ನದಿಗೆ ಅಡ್ಡವಾಗಿ ಇಟ್ಟರು ಅಂತ ಹೇಳಿ. ಆದ್ದರಿಂದ ಮಧ್ವಾಚಾರ್ಯರಿಗೆ ಅವರ ಇತಿಹಾಸದಿಂದ ಗೊತ್ತಾಗಿದೆ. ಮಧ್ವಾಚಾರ್ಯರಿಗೆ ಬಹಳ ಇಷ್ಟವಾದಂತಹ ವಸ್ತು ಅಂದ್ರೆ ದೊಡ್ಡ ಬಂಡೆ. ಅದೇ ಮಧ್ವಾಚಾರ್ಯರು ಹನುಮಂತನಾಗಿರುವಾಗ ಬಂಡೆಯನ್ನು ಎತ್ತಿಕೊಂಡು ಬಂದಿದ್ರು.
ಭೀಮಸೇನನಾಗಿರುವಾಗಲೂ ಬಂಡೆಯನ್ನು ಎತ್ತುಕೊಂಡು ಬಂದ. ಆದ್ರಿಂದ ತನ್ನ ಒಂದು ಅಂಚೆ ಚೀಟಿ ಉದ್ಘಾಟನೆಗೆ ನನಗೊಂದು ಬಂಡೆ ಬೇಕು ಅಂತ ಹೇಳಿ ಮಧ್ವಾಚಾರ್ಯರು ಅವರು ಅಪೇಕ್ಷಿಸಿ ಕನಕಪುರದ ಬಂಡೆ ಎಂಬುದಾಗಿ ಇವತ್ತು ರಾಜಕಾರಣಿಗಳಲ್ಲಿ ರಾಕ್ ಸ್ಟಾರ್ ಯಾರಾದರೂ ಇದ್ದರೆ ಅದು ನಮ್ಮ ಶಿವಕುಮಾರೇ ಆಗಿದ್ದಾರೆ. ಹಾಗಾಗಿ ಮಧ್ವಾಚಾರ್ಯರೇ ತನ್ನ ಈ ಅಂಚೆ ಚೀಟಿ ಬಿಡುಗಡೆಗೆ ಬಂಡೆ ಅಂತ ಇರತಕ್ಕಂತಹ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನು ಅದೊಂದು ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಇರೋ ಅದೊಂದು ಗುಣ ರಾಜ್ಯದ ಎಲ್ಲಾ ರಾಜಕೀಯ ನಾಯಕರುಗಳಲ್ಲಿಯೂ ಇರಬೇಕು ಅನ್ನೋ ಅಭಿಲಾಷೆಯನ್ನ ಸಹ ಶ್ರೀಗಳು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಕನಕಾಧಿಪತಿಗೆ ಇರೋ ಆ ವಿಶೇಷ ಗುಣ ಏನ್ ಗೊತ್ತಾ? ಶ್ರೀಗಳೇ ಹೇಳಿದ್ದಾರೆ, ಕೇಳಿ. ನಮ್ಮ ಶಿವಕುಮಾರ್ ಅವರು ಅತ್ಯಂತ ಆಸ್ತಿಕರಾದಂತಹ ಒಬ್ಬ ರಾಜಕಾರಣಿಯಾಗಿದ್ದಾರೆ ಅಂತೇಳಿ ನಮಗೆ ತುಂಬಾ ಹೆಮ್ಮೆಯ ವಿಚಾರವಾಗಿದೆ. ಅವರು ಘೋಷಣೆಯನ್ನೇ ಮಾಡ್ತಾರೆ, ನಾನು ದೇವರನ್ನು ನಂಬುತ್ತೇನೆ, ಗುರುಗಳನ್ನು ನಂಬುತ್ತೇನೆ, ಅವರ ಅನುಗ್ರಹದಿಂದಲೇ ನನಗೆ ಒಳ್ಳೆಯದಾಗ್ತಾ ಇದೆ ಎಂಬುದಾಗಿ ಘಂಟಾಘೋಷವಾಗಿ ಸಾರತಕ್ಕಂತಹ ಒಬ್ಬ ರಾಜಕಾರಣಿ ಇದ್ದರೆ ಅದು ಶಿವಕುಮಾರ್ ಅವರು ಎಂಬುದಾಗಿ ನಾವು ಗುರುತಿಸಿದ್ದೇವೆ. ಅಂದಹಾಗೆ ಡಿಕೆ ಶಿವಕುಮಾರ್ ಅವರು ಈಗ ಅಂದ್ರೆ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟು ಕೂತಿರೋ ಕಾರಣಕ್ಕೆ ಮಾತ್ರವೇ ಅವರಿಗೆ ದೇವರ ಮೇಲೆ ಇಷ್ಟು ಭಕ್ತಿ ಬಂದಿರೋದಲ್ಲ. ಈ ಹಿಂದೆಯೂ ದೈವ ಬಲದ ಮೇಲೆ ಕನಕಾಧಿಪತಿಗೆ ಇಷ್ಟೇ ನಂಬಿಕೆ ಇತ್ತು ಅನ್ನೋದಕ್ಕೆ ಈ ಹಿಂದಿನ ಒಂದು ಘಟನೆಯೊಂದನ್ನ ನೆನಪಿಸಿಕೊಂಡಿದ್ದಾರೆ ಶ್ರೀಗಳು. ಶಿವಕುಮಾರ್ ಅವರಿಗೂ ನಮಗೂ 35 ವರ್ಷಗಳ ಒಂದು ವಿಶೇಷವಾದ ಬಾಂಧವ್ಯ ಇದೆ. ನಮ್ಮ ಎರಡನೇ ಪರ್ಯಾಯ ಕಾಲದಲ್ಲಿ 92ನೇ ಇಸವಿಯಲ್ಲಿ ನಾವು ಲಕ್ಷ ಗೀತಾ ಲೇಖನ ಯಜ್ಞ ಎಂಬುದಾಗಿ 1 ಲಕ್ಷ ಜನರಿಂದ ಭಗವದ್ಗೀತೆ ಬರೆಸತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆವಾಗ 1 ಲಕ್ಷ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸಿದಾಗ ಆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದು ನಮ್ಮ ಶಿವಕುಮಾರ್ ಅವರು, ಬೆಂಗಳೂರಿನ ಕೇಶವ ಕೃಪಾದರು. ಆವಾಗ ಅವರು ಜೈಲು ಮಂತ್ರಿ ಆಗಿದ್ದರು. ನಾವು ಹೇಳಿದ್ದೇವೆ, ನೀವು ಜೈಲು ಮಂತ್ರಿ ಆದ್ರಿಂದ ನಿಮಗೆ ಈ ಯೋಗ ಬಂದಿದೆ. ಯಾಕಂದ್ರೆ ಜೈಲು ಮಂತ್ರಿ ಅಂದ್ರೆ ಕೃಷ್ಣನ ಮಂತ್ರಿ, ಕೃಷ್ಣ ಜೈಲಿನಲ್ಲೇ ಹುಟ್ಟಿದ್ದು, ಆದ್ರಿಂದ ಕೃಷ್ಣನ ಮನೆಯವರು ನೀವು, ಆದ್ರಿಂದ ನಿಮ್ಮ ಕೈಯಿಂದಲೇ ಈ ಭಗವದ್ಗೀತೆಯ ಪುಸ್ತಕಗಳ ಬಿಡುಗಡೆ ಆಗ್ತದೆ ಎಂಬುದಾಗಿ 35 ವರ್ಷಗಳ ಹಿಂದೆ ಕೇಶವ ಕೃಪಾದಲ್ಲಿ ನಾವು ಹೇಳಿದ್ದೆವು. ಹೀಗೆ ಡಿಕೆ ಶಿವಕುಮಾರ್ ಅವರ ದೈವ ಭಕ್ತಿ, ಆಧ್ಯಾತ್ಮ ಚಿಂತನೆಯನ್ನ ಹೊಗಳೋದ್ರ ಜೊತೆಗೆ ಅವರ ಸಂಕಲ್ಪವೂ ಈಡೇರುತ್ತೆ ಅನ್ನೋ ಆಶೀರ್ವಾದವನ್ನ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಅನ್ನೋ ಮೂಲಕ ವಿವಾದದ ಕಿಚ್ಚನ್ನ ಹಚ್ಚಿದ್ರು ಡಿಕೆ ಶಿವಕುಮಾರ್. ಬಂಡೆ ಬಾಯಿಂದ ಈ ಮಾತು ಹೊರಬೀಳ್ತಾ ಇದ್ದ ಹಾಗೆ ವಿಪಕ್ಷಗಳು ಮುಗಿಬಿದ್ದಿವೆ. ಇದೀಗ ನಿಜವಾದ ಧರ್ಮ ಅಂದ್ರೆ ಏನು, ಆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಹೇಳೋದ್ರ ಮೂಲಕ ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ವೀಕ್ಷಕರೇ, ಇತ್ತೀಚೆಗೆ ವಿವಾದಕ್ಕೆ ಕಾರಣವಾಗಿದ್ದ ಡಿಕೆ ಶಿವಕುಮಾರ್ ಅವರ 2 ಹೇಳಿಕೆಗಳಲ್ಲಿಯೂ ಇರುವಂತಹ ಒಂದು ಸಾಮಾನ್ಯ ಸಂಗತಿ ಅಂದ್ರೆ ಅದು ಧರ್ಮ. ಒಂದು ಕಡೆ ದೇವಸ್ಥಾನ, ಮಠ, ಮಂದಿರಕ್ಕೆ ನಿರಂತರ ಭೇಟಿ ಕೊಡೋ ಡಿಕೆ ಶಿವಕುಮಾರ್ ಅವರೇ ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳಿಗೆ ಮಾತ್ರವೇ ಸೇರಿದ್ದಲ್ಲ ಅಂತಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಪ್ರಕಾರ ಧರ್ಮ ಅಂದ್ರೆ ಏನು, ಅದನ್ನ ಅವರು ಹೇಗೆ ನೋಡ್ತಾರೆ? ಆ ಕಾಲದಲ್ಲೂ ಕೂಡ ಮಹಾರಾಜರು ಯಾರು, ನೀವು ಯಾವ ಧರ್ಮದಲ್ಲಿ ನಡಿಬೇಕು, ಯಾವ ಧರ್ಮ ಉಳಿಸ್ಕೊಳ್ಬೇಕು ಅಂತ ಯಾರು ಮಾತಾಡಬೇಕು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಇವತ್ತು ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಒಂದೇ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವ್ಯಾರು ಹುಟ್ಟುವಾಗ ಯಾವ ಜಾತಿ ಯಾವ ಧರ್ಮ ಅಂತೇಳಿ ನೀವು ಅರ್ಜಿ ಹಾಕೊಳ್ಳಿಲ್ಲ, ನಾನು ಅರ್ಜಿ ಹಾಕೊಳ್ಳಿಲ್ಲ. ಚಾಮುಂಡಿ ಬೆಟ್ಟದ ವಿಚಾರವಾಗಿ ಡಿಕೆ ಕೊಟ್ಟಿದ್ದ ಹೇಳಿಕೆ ರಾಜಕೀಯ ಕಿಚ್ಚಿಗೆ ಕಾರಣವಾಗಿತ್ತು. ವಿಪಕ್ಷಗಳು ಡಿಕೆ ವಿರುದ್ಧ ಮುಗಿಬಿದ್ದಿದ್ವು. ಇದೀಗ ಇದೇ ವೇದಿಕೆಯಲ್ಲಿ ಮುಂದುವರೆದು ಮಾತನಾಡಿದ್ದ ಡಿಕೆ ಶಿವಕುಮಾರ್ ಧರ್ಮದ ವಿಚಾರವಾಗಿ ರಾಜಕೀಯ ಜಟಾಪಟಿ ನಡೆಯೋದನ್ನ ಖಂಡಿಸಿದ್ದಾರೆ. ಆ ಮೂಲಕ ತಮ್ಮ ವಿರುದ್ಧ ಹರಿಹಾಯ್ತಾ ಇರೋ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಧರ್ಮದಿಂದಲೇ ಶಾಂತಿ, ಧರ್ಮದಿಂದಲೇ ನೆಮ್ಮದಿ, ಧರ್ಮದಿಂದಲೇ ಸುಖ, ಧರ್ಮವೇ ಕೂಡ ಎಲ್ಲರೂ ಕೂಡ ಆಧಾರ. ಸೊ ಅದರಿಂದ ನಾನು ಹೇಳ್ತಾ ಇರ್ತೀನಿ ಕೆಲವರಿಗೆ, ನನ್ನ ಅನೇಕ ಸ್ನೇಹಿತರಿಗೆ, ಬೇರೆ ಪಾರ್ಟಿ ಸ್ನೇಹಿತರಿಗೆ, ಧರ್ಮದಲ್ಲಿ ರಾಜಕಾರಣ ಧರ್ಮದಿಂದಲೇ ಅಂದ್ರೆ ರಾಜಕೀಯ ಧರ್ಮದಲ್ಲಿ ಇರಬೇಕೇ ಹೊರತು ಧರ್ಮದಿಂದ ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ ಹೇಳಿ ನಾವು ಇದನ್ನ ಉಪಯೋಗಿಸಬಾರದು. ಈ ಮೂಲಕ ಚಾಮುಂಡಿ ಬೆಟ್ಟದ ಕುರಿತಾಗಿ ತಾವು ಕೊಟ್ಟಿದ್ದ ಹೇಳಿಕೆಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರೋ ವಿಪಕ್ಷ ಬಿಜೆಪಿಗೆ ತಮ್ಮದೇ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್.
ಒಟ್ಟಿನಲ್ಲಿ ಉಡುಪಿ ಹಾಗೂ ಬೆಂಗಳೂರು ಈ ಎರಡೂ ಕಾರ್ಯಕ್ರಮದಲ್ಲಿಯೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನ ಮಾತನಾಡುತ್ತಲೇ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಹಲವು ರಾಜಕೀಯ ಸಂದೇಶಗಳನ್ನು ರವಾನಿಸಿದ್ದಾರೆ. ತಮ್ಮ ಪಟ್ಟದ ಆಸೆ, ಅದಕ್ಕಾಗಿ ಅವರು ಪಡ್ತಾ ಇರೋ ಪ್ರಯತ್ನ, ಅದರ ಜೊತೆಗೆ ವಿಪಕ್ಷಗಳು ತಮ್ಮ ಮೇಲೆ ಮಾಡ್ತಾ ಇರೋ ವಾಗ್ದಾಳಿ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಅತ್ಯಂತ ಸೂಕ್ಷ್ಮವಾಗಿ ಹಾಗೇನೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಇದಾಗಿತ್ತು ಇವತ್ತಿನ ಸುವರ್ಣ ಸ್ಪೆಷಲ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.